ಮೈಸೂರು ಉದಯಗಿರಿ ಠಾಣೆ ಮುಂದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸತೀಶ್ ಗಡಿಪಾರು ಆದೇಶ ತಡೆಯಾಜ್ಞೆ ತೆರವಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮೈಸೂರು ಉದಯಗಿರಿ ಠಾಣೆ ಮುಂದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸತೀಶ್ ಗಡಿಪಾರು ಆದೇಶ ತಡೆಯಾಜ್ಞೆ ತೆರವಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಜಾಲತಾಣದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಅನ್ನು ಹಾಕಿದ್ದ ಸತೀಶ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಲಾಗಿತ್ತು. ಪೊಲೀಸರ ಅರ್ಜಿಗೆ ಆರೋಪಿ ಸತೀಶ್ ಪರ ವಕೀಲರು ಇದೀಗ ಆಕ್ಷೇಪವನ್ನ ಕೂಡ ಸಲ್ಲಿಸಿದ್ದಾರೆ. ಆದೇಶ ಹೊರಡಿಸುವ ಮುನ್ನ ಯಾವುದೇ ನಿಯಮವನ್ನ ಪಾಲಿಸಿಲ್ಲ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಗಡಿಪಾರು ಆದೇಶ ಕಾನೂನು ಬಾಹಿರ ಎಂದು ವಕೀಲರು ಇದೀಗ ವಾದಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ 15ಕ್ಕೆ ತೀರ್ಪನ್ನ ಕಾಯ್ದಿರಿಸಿ ನ್ಯಾಯಾಲಯ ಇದೀಗ ಆದೇಶವನ್ನ ನೀಡಲಿದೆ. ಮೈಸೂರು ಉದಯಗಿರಿ ಠಾಣೆ ಮುಂದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಸತೀಶ್ ಗಡಿಪಾರು ಆದೇಶ ತಡೆಯಾಜ್ಞೆಯ ತೆರವಿಗೆ ಇದೀಗ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಜಾಲತಾಣದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಅನ್ನ ಹಾಕಿದ್ದ ಸತೀಶ್ ಈ ಹಿಂದೆ ಒಂದು ಗಲಭೆ ಕೂಡ ಸೃಷ್ಟಿಯಾಗಿತ್ತು. ಆ ಗಲಭೆಯಲ್ಲಿ ಒಂದು ಆಕ್ಷೇಪಾರ್ಹ ಒಂದು ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿದ್ದ ಸತೀಶ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಗಡಿಪಾರನ್ನ ಮಾಡಬೇಕು ಎಂದು ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಪ್ರಶ್ನಿಸಿ ಇದೀಗ ಸತೀಶ್ ಪರ ವಕೀಲರು ಇದೀಗ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಯಾವುದೇ ನಿಯಮವನ್ನ ಪಾಲಿಸಿಲ್ಲ, ಆದೇಶವನ್ನ ಹೊರಡಿಸುವ ಮುನ್ನ ಯಾವುದೇ ನಿಯಮವನ್ನ ಪಾಲಿಸಿಲ್ಲ, ಗಡಿಪಾರು ಆದೇಶ ಕಾನೂನು ಬಾಹಿರವಾಗಿದೆ ಎಂದು ವಕೀಲರು ಇದೀಗ ವಾದಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.